See, in the first round they have failed. Kannada government has failed. That's why they have left 10,000 cusecs for 15 days. So almost 15 TMC has gone. Now another 5,000 has been recommended, and if they are going to leave it, there will be no left for drinking water, and there will be no water left to Cauvery basin. This will affect the state, especially Bangalore and other townships in Cauvery and the farmers of Cauvery. This is a total mismanagement of Cauvery waters. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಕೈಲೂ ಬೀಗ ಇದೆಯಲ್ಲ, ಹೌದೌದು. ನನ್ನ ಹತ್ರ ಬೀಗ ಇಲ್ಲ, ಬೀಗ ಅವ್ರ ಹತ್ರ ಇದೆಯಲ್ಲ. ಅಲ್ಲ ಅಲ್ಲ ಅಷ್ಟೇ ಅಲ್ಲ, ಈಗ ಪರಿಸ್ಥಿತಿ ಶುಕ್ರವಾರ ಕೋರ್ಟ್ ಇರೋದ್ರಿಂದಲೂ ಕೂಡ ಭಾಳ ಸುಪ್ರೀಂ ಕೋರ್ಟು ಕೇಸ್ ಇರೋದ್ರಿಂದ ತಿರ್ಗಾ ಸುಪ್ರೀಂ ಕೋರ್ಟಲ್ಲಿ ಬಯಸ್ಕೋಬೇಕು ಅಂತ ಇಷ್ಟ ಇದೆಯಾ ನಿಮಗೆ? ನಮ್ಗೆ ಇಷ್ಟ ಇಲ್ಲ, ಬಯಸ್ಕೊಳ್ಳೋಕೆ ಇಷ್ಟ ಇಲ್ಲ, ಇನ್ನೊಂದು ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಈಗ ರಾತ್ರಿ ಮಾತಾಡ್ತೀನಿ. ಈಗ ಅದಕ್ಕೆ ಇಲ್ಲಿಂದ ಹೊರಟೆ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ರಾತ್ರಿ ಡಿಸಿಷನ್. ನಮ್ಮ ರಾಜ್ಯನ ನಾವು ಹಿತ ಕಾಪಾಡ್ದಂಗೆ ಬಿ ಜೆ ಪಿಯವ್ರು ಮಾಡಲಿಲ್ಲ. ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರೆಲ್ಲ ನೀರು ಬಿಟ್ಟಿದ್ದೆಲ್ಲ ದಾಖಲೆ ಕೊಡಲ್ಲ. ನಾನು ರಾಜಕಾರಣ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೀನಿ. ಎಲ್ಲ ನೀರೆಲ್ಲ ಅವ್ರ ಕಾಲದಲ್ಲಿ ಇಂಥ ಸಂದರ್ಭದಲ್ಲಿ ಅವರೆಲ್ಲ ನೀರು ಬಿಟ್ಟಿದ್ದಾರೆ. ನಾಗೇಗೌಡರ ಕಾಲದಲ್ಲೂ ನೀರು ಬಿಟ್ಟಿದ್ದಾರೆ, ಎಲ್ಲ ಕಾಲದಲ್ಲೂ ನೀರು ಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ. ಅಲ್ಲ, ಇಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಒಗ್ಗಟ್ಟಾಗಿರೋದು ಇಂಪಾರ್ಟೆಂಟ್ ಅಲ್ವಾ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರಿಗೂ ಗೊತ್ತಿದೆ ವಾಸ್ತವಾಂಶ. ರಾಜಕಾರಣ ಮಾಡಬೇಕು. ಈಗ ಇವರು ನಮ್ಮ ಫಾರ್ಮರ್ ಇರಿಗೇಷನ್ ಮಿನಿಸ್ಟರ್ ಹೇಳಿದ್ದಾರೆ, ನಿನ್ನೆ ಕೊಟ್ಟಿದ್ರು ನೀವು ಬಿಡಲೇಬಾರ್ದು ಅಂತ ಹೇಳಿದ್ದಾರೆ. ಅವರು ನಮ್ಮನ್ನ ಇಕ್ಕಟ್ಟಿಗೆ ತೆಗೆಸಬೇಕು ಅಂತ ಪಾಪ BJP ಕೆಲವು ಫಾರ್ಮರ್ ಇರಿಗೇಷನ್ ಮಿನಿಸ್ಟರ್ ಮಾತಾಡಿದ್ದಾರೆ. ಓಕೆ.